ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 24/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸಿಕ್ಕಿಲ್ಲದೆ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಬಹಳ ಬಲವಿದೆ, ಬಹಳ ಖುಷಿ ತುಂಬಿದೆ. ಖುಷಿಯಂತ ಪೌಷ್ಟಿಕ ಆಹಾರ ಬೇರೊಂದಿಲ್ಲ ಎಂದು ಹೇಳುತ್ತಾರೆ. ಅಂಗಡಿಯಲ್ಲಿ ಗ್ರಾಹಕರು ಬರುತ್ತಲೇ ಇರುತ್ತಾರೆ. ಸಂಪಾದನೆ ಆಗುತ್ತಲೇ ಇದ್ದರೆ ಅವರಿಗೆ ಎಂದಿಗೂ ಆಯಾಸವಾಗುವುದಿಲ್ಲ, ಹಸಿವಿನಿಂದ ಸಾಯುವುದಿಲ್ಲ, ಬಹಳ ಖುಷಿಯಲ್ಲಿರುತ್ತಾರೆ. ನಿಮಗೂ ಸಹ ಅಪಾರವಾದ ಲೆಕ್ಕವಿಲ್ಲದಷ್ಟು ಧನ ಸಿಗುತ್ತದೆ. ನಿಮಗಂತೂ ಬಹಳ ಖುಷಿ ಇರಬೇಕು. ಓಂ ನಮಃ ಶಿವಾಯ್. ಕೇವಲ ತಂದೆಯನ್ನೇ ನೆನಪು ಮಾಡುತ್ತೀರೋ ಅಥವಾ ಬೇರೆ ಏನಾದರೂ ನೆನಪಾಗುತ್ತದೆಯೋ? ಏಕೆಂದರೆ ಮಕ್ಕಳಿಗೆ ಸ್ಥಾಪನೆಯೂ ನೆನಪಿರಬೇಕು ಮತ್ತು ವಿನಾಶವನ್ನು ನೆನಪು ಮಾಡಬೇಕು. ಪಾಲನೆಯೂ ನೆನಪಿರಬೇಕು, ಏಕೆಂದರೆ ಜೊತೆ ಜೊತೆಯಾಗಿ ಒಟ್ಟಿಗೆ ನಡೆಯುತ್ತದೆ ಅಲ್ಲವೇ? ಹೇಗೆ ಯಾರಾದರೂ ವಕೀಲ ಶಿಕ್ಷಣವನ್ನು ಓದುತ್ತಿದ್ದರೆ ಅವರಿಗೆ ಗೊತ್ತಿರುತ್ತದೆ, ನಾನು ವಕೀಲ ಆಗುತ್ತೇನೆ, ಮನೆಯನ್ನೂ ಕಟ್ಟುತ್ತೇನೆ, ವಕೀಲ ಪಾಲನೆಯನ್ನೂ ಸಹ ಮಾಡುತ್ತಾರೆ ಅಲ್ಲವೇ? ಯಾರು ಓದುತ್ತಾರೆಯೋ ಅವರ ದೃಶ್ಯ ಮುಂದಿರುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ, ಪವಿತ್ರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇದರಲ್ಲಿ ಯೋಗ ಬಹಳ ಅವಶ್ಯಕವಾಗಿದೆ. ನೆನಪಿನಿಂದಲೇ ನಮ್ಮ ಆತ್ಮವು ಏನು ಪವಿತ್ರವಾಗಿದೆಯೋ ಅದು ಪಾವನವಾಗುತ್ತದೆ. ಆಗ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಹೋಗಿ ರಾಜ್ಯಭಾರ ಮಾಡುತ್ತೇವೆ. ಇದು ಬುದ್ಧಿಯಲ್ಲಿ ಬರಬೇಕು. ಎಲ್ಲಾ ಪರೀಕ್ಷೆಗಳಲ್ಲಿ ಅತ್ಯಂತ ದೊಡ್ಡ ಪರೀಕ್ಷೆ ಅಥವಾ ಎಲ್ಲಾ ಶಿಕ್ಷಣಕ್ಕಿಂತ ಶ್ರೇಷ್ಠವಾಗಿದೆ. ಶಿಕ್ಷಣ ಅನೇಕ ಪ್ರಕಾರದ್ದಾಗಿರುತ್ತದೆ ಅಲ್ಲವೇ? ಅದನ್ನಂತೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಮತ್ತು ಆ ಎಲ್ಲಾ ಶಿಕ್ಷಣಗಳು ಈ ಪ್ರಪಂಚಕ್ಕಾಗಿಯೇ ಇವೆ. ಶಿಕ್ಷಣವನ್ನು ಓದಿ ನಂತರ ಅದರ ಫಲವನ್ನು ಇಲ್ಲಿಯೇ ಪಡೆಯುತ್ತಾರೆ. ವಕೀಲರು ಅಥವಾ ಏನೇ ಆದರೂ ಫಲವನ್ನು ಇಲ್ಲಿಯೇ ಪಡೆಯುತ್ತಾರೆ. ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಬೇಹದ್ದಿನ ಶಿಕ್ಷಣದ ಫಲ ನಮಗೆ ಹೊಸ ಪ್ರಪಂಚದಲ್ಲಿ ಸಿಗಲಿದೆ. ಆ ಹೊಸ ಪ್ರಪಂಚವೇನು ದೂರವಿಲ್ಲ, ಈಗ ಸಂಗಮ ಯುಗವಾಗಿದೆ. ಹೊಸ ಪ್ರಪಂಚದಲ್ಲಿಯೇ ನಾವು ರಾಜ್ಯಭಾರ ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದಲೇ ಆತ್ಮವು ಪವಿತ್ರವಾಗುತ್ತದೆ. ನಂತರ ಇದೂ ಸಹ ನೆನಪಿರಬೇಕು, ನಾವು ಪವಿತ್ರರಾದರೆ ಆಗ ಈ ಅಪವಿತ್ರ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುತ್ತದೆ. ಎಲ್ಲರೂ ಪವಿತ್ರರಾಗುವುದಿಲ್ಲ. ನೀವು ಬಹಳ ಕಡಿಮೆ ಜನರಿದ್ದೀರಿ. ಯಾರಿಗೆ ಶಕ್ತಿ ಇದೆಯೋ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ, ಶಕ್ತಿಯ ಅನುಸಾರವೇ ಸೂರ್ಯವಂಶಿ ಚಂದ್ರವಂಶಿ ಆಗುತ್ತೀರಿ. ಶಕ್ತಿಯಂತೂ ಪ್ರತಿಯೊಂದು ಮನೆಯಲ್ಲಿಯೂ ಬೇಕು. ಇದು ಈಶ್ವರೀಯ ಶಕ್ತಿಯಾಗಿದೆ. ಇದನ್ನು ಯೋಗಬಲದ ಶಕ್ತಿ ಎಂದು ಹೇಳಲಾಗುತ್ತದೆ. ಉಳಿದಂತೆ ಬೇರೆಲ್ಲವೂ ಶಾರೀರಿಕ ಶಕ್ತಿಯಾಗಿದೆ. ಇದು ಆತ್ಮಿಕ ಶಕ್ತಿಯಾಗಿದೆ. ತಂದೆ ಕಲ್ಪಕಲ್ಪವೂ ಹೇಳುತ್ತಾರೆ, ಹೇ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸರ್ವಶಕ್ತಿವಾನ್ ತಂದೆಯನ್ನು ನೆನಪು ಮಾಡಿರಿ. ಅವರಂತೂ ಒಬ್ಬರೇ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ ಆತ್ಮವು ಪವಿತ್ರವಾಗುತ್ತದೆ. ಇವು ಧಾರಣೆ ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಮಾತುಗಳಾಗಿವೆ. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬ ನಿಶ್ಚಯ ಯಾರಿಗಿಲ್ಲವೋ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಕೂರುವುದಿಲ್ಲ. ಯಾರು ಸತೋ ಪ್ರಧಾನ ಪ್ರಪಂಚದಲ್ಲಿ ಬಂದಿದ್ದಾರೋ ಅವರು ಈಗ ತಮೋ ಪ್ರಧಾನದಲ್ಲಿದ್ದಾರೆ. ಅವರೇ ಬಂದು ಬೇಗ ನಿಶ್ಚಯ ಬುದ್ಧಿಯವರಾಗುತ್ತಾರೆ. ಏನೂ ಅರ್ಥವಾಗದಿದ್ದರೆ ಕೇಳಬೇಕು. ಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡರೆ ತಂದೆಯನ್ನು ನೆನಪು ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳದಿದ್ದರೆ ನೆನಪು ಮಾಡಲು ಸಾಧ್ಯವಿಲ್ಲ. ಇದಂತೂ ನೇರವಾದ ಮಾತಾಗಿದೆ. ಸತೋ ಪ್ರಧಾನವಾಗಿದ್ದ ನಾವೇ ಆತ್ಮಗಳು ಈಗ ತಮೋ ಪ್ರಧಾನವಾಗಿದ್ದೇವೆ. ಯಾರಿಗೆ ಈ ನಿಶ್ಚಯವಿರುತ್ತದೆಯೋ ಅವರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಿ. ಯಾರು ಶಿಕ್ಷಣದಲ್ಲಿ ಸಂಪೂರ್ಣ ಗಮನವನ್ನೇ ಕೊಡುವುದಿಲ್ಲವೋ ಅವರ ಅದೃಷ್ಟದಲ್ಲಿ ಇಲ್ಲ ಎಂದು ತಿಳಿಯಲಾಗುತ್ತದೆ. ಕಲ್ಪದ ಹಿಂದೆಯೂ ಅರ್ಥ ಮಾಡಿಕೊಂಡಿರಲಿಲ್ಲ, ಆದ್ದರಿಂದ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಇದು ಭವಿಷ್ಯಕ್ಕಾಗಿ ಇರುವ ಶಿಕ್ಷಣವಾಗಿದೆ. ಓದುವುದಿಲ್ಲವೆಂದರೆ ಕಲ್ಪಕಲ್ಪವು ಓದಿರಲಿಲ್ಲ ಅಥವಾ ಸ್ವಲ್ಪ ಮಾರ್ಕ್ಸ್ನಿಂದ ಪಾಸ್ ಆಗಿದ್ದರು ಎಂದು ತಿಳಿಯಲಾಗುತ್ತದೆ. ಶಾಲೆಯಲ್ಲಿಯೂ ಸಹ ಬಹಳಷ್ಟು ಜನ ಫೇಲ್ ಆಗುತ್ತಾರೆ, ನಂಬರ್ ವಾರ್ ಆಗಿಯೇ ಪಾಸ್ ಆಗುತ್ತಾರೆ. ಯಾರು ಹುಷಾರಾಗಿದ್ದಾರೆಯೋ ಅವರು ಓದಿ ನಂತರ ಓದಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳ ಸೇವಕ ಆಗಿದ್ದೇನೆ. ಮಕ್ಕಳು ಸಹ ಹೇಳುತ್ತಾರೆ,
ನಾವು ಸಹ ಸರ್ವೆಂಟ್ ಆಗಿದ್ದೇವೆ. ಪ್ರತಿಯೊಬ್ಬ ಸಹೋದರ ಸಹೋದರಿಯ ಕಲ್ಯಾಣ ಮಾಡಬೇಕಿದೆ. ತಂದೆ ನಮ್ಮ ಕಲ್ಯಾಣ ಮಾಡುತ್ತಾರೆ. ನಾವು ನಂತರ ಬೇರೆಯವರ ಕಲ್ಯಾಣ ಮಾಡಬೇಕು. ಎಲ್ಲರಿಗೂ ಇದನ್ನೇ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿ, ಆಗ ಪಾಪಗಳು ನಾಶವಾಗುತ್ತವೆ. ಯಾರು ಎಷ್ಟೆಷ್ಟು ಬಹಳಷ್ಟು ಜನರಿಗೆ ಸಂದೇಶವನ್ನು ತಲುಪಿಸುತ್ತಾರೆಯೋ ಅವರನ್ನು ದೊಡ್ಡ ಪೈಗಂಬರ್ ಎಂದು ಹೇಳಲಾಗುತ್ತದೆ. ಬಹಳಷ್ಟು ಜನರಿಗೆ ಸಂದೇಶವನ್ನು ಕೊಡುತ್ತಾರೆ, ಅವರನ್ನೇ ಮಹಾರಥಿ ಅಥವಾ ಕುದುರೆ ಸವಾರರು ಎಂದು ಹೇಳಲಾಗುತ್ತದೆ. ಕಾಲಾಳುಗಳು ಪ್ರಜೆಯಲ್ಲಿ ಹೋಗುತ್ತಾರೆ. ಇದರಲ್ಲಿಯೂ ಸಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಯಾರು ಯಾರು ಸಾಹುಕಾರರಾಗುತ್ತಾರೆ ಎಂದು. ಈ ಜ್ಞಾನ ಬುದ್ಧಿಯಲ್ಲಿರಬೇಕು. ಮಕ್ಕಳಾದ ನೀವು ಸೇವೆಗಾಗಿ ನಿಮಿತ್ತರಾಗಿದ್ದೀರಿ. ಸೇವೆಗಾಗಿಯೇ ಜೀವನವನ್ನು ಮುಡಿಪಾಗಿಟ್ಟಿದ್ದೀರಿ ಎಂದರೆ ಪದವಿಯನ್ನು ಸಹ ಹಾಗೆಯೇ ಪಡೆಯುತ್ತೀರಿ. ಅವರಿಗೆ ಮಿತ್ರ ಸಂಬಂಧಿಕರ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ನಾನು ನನ್ನ ಕೈ ಕಾಲು ಉಳ್ಳವನಾಗಿದ್ದೇನೆ, ನನ್ನನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ತಮ್ಮನ್ನು ಸ್ವತಂತ್ರವಾಗಿಟ್ಟುಕೊಳ್ಳಬಹುದು. ನಾನೇಕೆ ಬಂಧನದಲ್ಲಿ ಸಿಲುಕಿಕೊಳ್ಳಲಿ? ನಾನೇಕೆ ತಂದೆಯಿಂದ ಅಮೃತವನ್ನು ಪಡೆದು ಅಮೃತದ ದಾನವನ್ನೇ ಮಾಡಬಾರದು? ಯಾರಾದರೂ ನನ್ನನ್ನು ಕಟ್ಟಿಹಾಕಲು ನಾನೇನು ಕುರಿ ಮೇಕೆಯಲ್ಲವಲ್ಲ? ಏನು ಮಾಡುತ್ತಾರೆ? ಆರಂಭದಲ್ಲಿ ಮಕ್ಕಳಾದ ನೀವು ಹೇಗೆ ತಮ್ಮನ್ನು ಬಿಡಿಸಿಕೊಂಡಿರಿ? ಅಳುತ್ತಾ ಅಯ್ಯೋ ಅಯ್ಯೋ ಎಂದು ಕುಳಿತು ಬಿಟ್ಟರು. ನೀವು ಹೇಳುತ್ತೀರಿ, ನಮಗೇನು ಚಿಂತೆ ಇದೆ, ನಾವಂತೂ ಸ್ವರ್ಗದ ಸ್ಥಾಪನೆ ಮಾಡಬೇಕಿದೆ, ಅಥವಾ ಕುಳಿತು ಈ ಕೆಲಸ ಮಾಡಬೇಕೇ? ಈ ಮಸ್ತಿಯ ನಶೆ ಏರುತ್ತಾ ಹೋಗುತ್ತದೆ. ಯಾವುದಕ್ಕೆ ಮೌಲಾಯಿ ಮಸ್ತಿ ಎಂದು ಹೇಳಲಾಗುತ್ತದೆ? ಅಂದರೆ ಭಗವಂತನ ನಶೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ನಾವು ಭಗವಂತನ ಸಂತಾನರಾಗಿದ್ದೇವೆ ಅಲ್ಲವೇ? ನಿಮಗೆ ಗೊತ್ತಿದೆ ಭಗವಂತನಿಂದ ನಮಗೆ ಏನು ಪ್ರಾಪ್ತಿಯಾಗುತ್ತದೆ ಎಂದು. ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ. ಅವರ ಹೆಸರಂತೂ ಬಹಳಷ್ಟಿವೆ, ಆದರೆ ಕೆಲವು ಹೆಸರುಗಳು ಬಹಳ ಮಧುರವಾಗಿರುತ್ತವೆ. ನಾವೀಗ ಮೌಲಾಯಿ ಮಸ್ತಿಯ ಮಸ್ತಾಗಿದ್ದೇವೆ, ಅಂದ್ರೆ ಭಗವಂತನ ನಶೆಯಲ್ಲಿ ಇದ್ದೇವೆ. ತಂದೆಯಂತೂ ಡೈರೆಕ್ಷನ್ ಬಹಳ ಸಹಜವಾಗಿ ಕೊಡುತ್ತಾರೆ. ಬುದ್ಧಿಯು ಅರ್ಥ ಮಾಡಿಕೊಳ್ಳುತ್ತದೆ. ಸರಿಯಾಗಿದೆ. ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗುತ್ತೇವೆ ಮತ್ತು ವಿಶ್ವದ ಮಾಲೀಕರೂ ಆಗುತ್ತೇವೆ. ಈ ಲಗನ್ ಇರಬೇಕು. ತಂದೆಯ ನೆನಪು ಸದಾನೇ ಇರಬೇಕು. ತಂದೆಯ ಎದುರಿಗೆ ಕುಳಿತಿದ್ದೀರಿ ಅಲ್ಲವೇ? ಇಲ್ಲಿಂದ ಹೊರಗೆ ಹೋದರೆ ತಂದೆಯನ್ನು ಮರೆತು ಬಿಡುತ್ತೀರಿ. ಇಲ್ಲಿ ಎಷ್ಟು ನಶೆ ಏರುತ್ತದೆಯೋ ಅಷ್ಟು ಹೊರಗಡೆ ಇರುವುದಿಲ್ಲ. ತಂದೆಯನ್ನು ಮರೆತು ಬಿಡುತ್ತಾರೆ. ನೀವು ಮರೆಯಬಾರದು, ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಇಲ್ಲಿ ಕುಳಿತಿದ್ದರೂ ಮರೆತು ಬಿಡುತ್ತಾರೆ. ಮಕ್ಕಳಿಗಾಗಿ ಮ್ಯೂಸಿಯಂ ಅಥವಾ ಹಳ್ಳಿಗಳಲ್ಲಿ ಸೇವೆ ಮಾಡಲು ವ್ಯವಸ್ಥೆ ಆಗುತ್ತಿದೆ. ಸಮಯವಂತೂ ಇದೆ ಅಲ್ಲವೇ? ತಂದೆಯೂ ಹೇಳುತ್ತಾರೆ ಬೇಗ ಬೇಗ ಮಾಡಿ, ಆದರೆ ಡ್ರಾಮಾದಲ್ಲಿ ಬೇಗ ಬೇಗ ಆಗಲು ಸಾಧ್ಯವಿಲ್ಲ. ಬಾಬಾರವರಂತೂ ಬಹಳ ಹೇಳುತ್ತಾ ಇರುತ್ತಾರೆ, ಇದನ್ನು ಮಾಡಿ ಇದನ್ನು ಮಾಡಿ ಎಂದು. ಹಳ್ಳಿಗಳಲ್ಲಿ ಸೇವೆ ಮಾಡಲು ಹೋಗಿ ಇದಕ್ಕಾಗಿ ಅವಶ್ಯವಾಗಿ ಚಿತ್ರಗಳು ಬೇಕು. ಆದರೆ ನಂತರ ತಿಳಿದುಕೊಳ್ಳುತ್ತಾರೆ, ಪಾಪ ಇವರ ಮೇಲೆ ಕೆಲಸ ಬಹಳಷ್ಟಿದೆ. ತಂದೆಯಂತೂ ಹೇಳುತ್ತಾರೆ, ಎಂತಹ ಮಷಿನರಿ ಇರಬೇಕೆಂದರೆ ಕೈ ಹಾಕಿದರೆ ಚಿತ್ರ ತಯಾರಾಗಿ ಹೊರಬರಬೇಕು. ಇದನ್ನೂ ಸಹ ತಂದೆ ತಿಳಿಸುತ್ತಲೇ ಇರುತ್ತಾರೆ. ಒಳ್ಳೊಳ್ಳೆಯ ಮಕ್ಕಳನ್ನು ಮಾಯೆ ಇನ್ನು ಮೂಗಿನಿಂದ ಬಹಳ ಚೆನ್ನಾಗಿ ಹಿಡಿಯುತ್ತದೆ. ಯಾರು ತಮ್ಮನ್ನು ಮಹಾವೀರರೆಂದು ತಿಳಿದುಕೊಳ್ಳುತ್ತಾರೋ ಅವರಿಗೆ ಮಾಯೆಯ ಚಂಡಮಾರುತಗಳು ಬಹಳ ಬರುತ್ತವೆ. ನಂತರ ಅವರು ಯಾರ ಚಿಂತೆಯನ್ನೂ ಮಾಡುವುದಿಲ್ಲ, ಎಲ್ಲವನ್ನೂ ಮುಚ್ಚಿಡುತ್ತಾರೆ. ಆಂತರಿಕ ಹೃದಯ ಸತ್ಯವಾಗಿಲ್ಲ. ಸತ್ಯ ಹೃದಯದವರೇ ಸ್ಕಾಲರ್ಶಿಪ್ ಪಡೆಯುತ್ತಾರೆ. ಶೈತಾನಿ ಹೃದಯ ನಡೆಯಲು ಸಾಧ್ಯವಿಲ್ಲ. ಶೈತಾನಿ ಹೃದಯದಿಂದ ತಮ್ಮದೇ ದೋಣಿಯನ್ನು ಮುಳುಗಿಸಿಕೊಳ್ಳುತ್ತಾರೆ. ಎಲ್ಲರಿಗೂ ಶಿವ ಬಾಬಾರವರೊಂದಿಗೆ ಕೆಲಸವಿದೆ. ಇವರಂತೂ ಎಲ್ಲರಿಗಿಂತ ಪತಿತರಾಗಿದ್ದಾರೆ. ನಂತರ ಇವರೇ ಮೊದಲ ನಂಬರ್ ಪಾವನರಾಗುತ್ತಾರೆ. ಇದಂತೂ ನೀವು ಸಾಕ್ಷಾತ್ಕಾರವನ್ನೂ ಮಾಡುತ್ತೀರಿ. ಇವರನ್ನು ಸಹ ಮಾಡುವವರು ಶಿವಬಾಬಾ ಆಗಿದ್ದಾರೆ. ಶಿವಬಾಬಾರವರನ್ನು ನೆನಪು ಮಾಡಿದಾಗ ಇಂತಹವರಾಗುತ್ತಾರೆ. ಬಹಳ ಕಡಿಮೆ ಮಕ್ಕಳು ಉಪ್ಪು ನೀರಿನಂತೆ ಜಗಳವಾಡುವವರಾಗಿರುತ್ತಾರೆ. ಅವರು ತಮ್ಮದೇ ಊಟವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ದೇಹಾಭಿಮಾನಿಗಳಾಗಿರುತ್ತಾರೆ. ಯಾರು ಮಹಾರಥಿಗಳಾಗುತ್ತಾರೋ ಅವರನ್ನು ಮಾಯೆ ಇನ್ನೂ ಚೆನ್ನಾಗಿ ಮೂಗನ್ನು ಹಿಡಿಯುತ್ತದೆ. ಉಪ್ಪು ನೀರಿನಂತೆಯೂ ಸಹ ಒಳ್ಳೊಳ್ಳೆ ಅನನ್ಯ ಮಕ್ಕಳೇ ಆಗುತ್ತಾರೆ. ಮಾಯೆ ಸಂಪೂರ್ಣವಾಗಿ ಮೂಗಿನಿಂದ ಹಿಡಿದು ಉಪ್ಪು ನೀರಿನಂತೆ ಮಾಡುತ್ತದೆ. ನಂತರ ಯಾವುದೇ ಕೆಲಸಕ್ಕೂ ಬಾರದವರಾಗುತ್ತಾರೆ.
ಆಟವೇ ಮುಗಿದು ಹೋಗುತ್ತದೆ. ಬಾಬಾ ತಿಳಿದುಕೊಳ್ಳುತ್ತಾರೆ, ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ಹೇಗೆ ಇಲಿ ಕಚ್ಚಿದರೆ ಗೊತ್ತೇ ಆಗುವುದಿಲ್ಲವೋ ಹಾಗೆ ಮಾಯೆ ಜಬರ್ದಸ್ತ್ ಆಗಿದೆ. ಮಾಯೆಯೂ ಸಹ ಎಂತಹ ಮಸ್ತ್ ಇಲಿಯಾಗಿದೆ ಎಂದರೆ ಮಹಾರಥಿಗಳನ್ನು ಎಷ್ಟೊಂದು ಆರಾಮಾಗಿ ಕಚ್ಚುತ್ತದೆ ಎಂದರೆ ಅವರಿಗೆ ಏನು ಗೊತ್ತೇ ಆಗುವುದಿಲ್ಲ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಹಾರಥಿಗಳೇ ಎಚ್ಚರಿಕೆಯಿಂದಿರಬೇಕು. ಅವರು ಸ್ವತಃ ತಿಳಿದುಕೊಳ್ಳುವುದಿಲ್ಲ ಮಾಯೆ ನಮ್ಮನ್ನು ಕೆಳಗೆ ಬೀಳಿಸಿದೆ ಎಂದು, ಉಪ್ಪು ನೀರಿನಂತೆ ಮಾಡಿದೆ ಎಂದು ತಿಳಿದುಕೊಳ್ಳಬೇಕು. ಉಪ್ಪು ನೀರಿನಂತೆ ಆದರೆ ನಾವು ತಂದೆಯ ಸೇವೆ ಮಾಡಲು ಸಾಧ್ಯವಿಲ್ಲ. ಒಳಗೊಳಗೆ ಉರಿಯುತ್ತಿರುತ್ತಾರೆ. ದೇಹಾಭಿಮಾನವಿದ್ದರೆ ಉರಿಯುತ್ತಾರೆ. ಆ ಸ್ಥಿತಿಯಂತೂ ಇಲ್ಲ. ನೆನಪಿನ ಶಕ್ತಿ ತುಂಬುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಮಾಯೆ ಬಹಳ ತೀಕ್ಷ್ಣವಾಗಿದೆ. ನಿಮ್ಮ ಅರ್ಧಾಶ್ರಮವನ್ನಂತೂ ಏಕದಂ ಮಾಯೆ ಮುಗಿಸಿಬಿಡುತ್ತದೆ. ಯಾವಾಗ ನೀವು ಯುದ್ಧದ ಮೈದಾನದಲ್ಲಿದ್ದೀರೋ ಆಗ ಮಾಯೆಯೂ ಬಿಡುವುದಿಲ್ಲ. ಅರ್ಧಾಶ್ರಮವನ್ನು ಅವಶ್ಯವಾಗಿ ನಾಶ ಮಾಡುತ್ತದೆ. ಯಾರಿಗೂ ಗೊತ್ತಾಗುವುದಿಲ್ಲ. ಅನೇಕ ಒಳ್ಳೊಳ್ಳೆಯವರು ಕುಳಿತಲ್ಲಿಯೇ ಓದುವುದನ್ನು ನಿಲ್ಲಿಸಿ ಮನೆಯಲ್ಲಿ ಕುಳಿತು ಬಿಡುತ್ತಾರೆ. ಒಳ್ಳೊಳ್ಳೆಯ ಹೆಸರಾಂತ ಮಕ್ಕಳು ಯಾರು ಇದ್ದಾರೋ ಅವರ ಮೇಲೆ ಮಾಯೆಯ ಹೊಡೆತ ಜಾಸ್ತಿಯಾಗುತ್ತದೆ. ತಿಳಿದುಕೊಂಡಿದ್ದರೂ ಸಹ ನಿರ್ಲಕ್ಷ್ಯದಿಂದ ನಡೆಯುತ್ತಿರುತ್ತಾರೆ. ಸ್ವಲ್ಪ ಮಾತಿನಲ್ಲಿಯೇ ತಕ್ಷಣ ಉಪ್ಪು ನೀರಿನಂತೆ ಆಗುತ್ತಾರೆ. ತಂದೆ ತಿಳಿಸುತ್ತಾರೆ, ದೇಹಾಭಿಮಾನದ ಕಾರಣದಿಂದಲೇ ಉಪ್ಪು ನೀರಿನಂತೆ ಆಗುತ್ತೀರಿ. ಸೇವೆಗೆ ಮೋಸವಾಗುತ್ತದೆ. ತಂದೆ ಹೇಳುತ್ತಾರೆ, ಇದು ಸಹ ಡ್ರಾಮಾ. ಏನೆಲ್ಲ ನೋಡುತ್ತೀರೋ ಕಲ್ಪಕಲ್ಪವೂ ಡ್ರಾಮಾ ನಡೆಯುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಸ್ಥಿತಿಗಳು ಮೇಲೆ ಕೆಳಗೆ ಆಗುತ್ತಿರುತ್ತವೆ. ಒಮ್ಮೊಮ್ಮೆ ಗ್ರಹಚಾರ ಕೂರುತ್ತದೆ. ಒಮ್ಮೊಮ್ಮೆ ಬಹಳ ಖುಷಿಯ ಸಮಾಚಾರ, ಸೇವೆಯ ಒಳ್ಳೊಳ್ಳೆಯ ವಿಷಯಗಳನ್ನು ಬರೆಯುತ್ತಿರುತ್ತಾರೆ. ಮೇಲೆ ಕೆಳಗೆ ಆಗುತ್ತಿರುತ್ತದೆ. ಒಮ್ಮೆ ಸೋಲು, ಒಮ್ಮೆ ಗೆಲುವು. ಪಾಂಡವರ ಮಾಯೆಯೊಂದಿಗೆ ಒಮ್ಮೆ ಸೋಲು, ಒಮ್ಮೆ ಗೆಲುವು ಆಗುತ್ತದೆ. ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಅಲುಗಾಡಿ ಬಿಡುತ್ತಾರೆ. ಮಾಯೆ ಏಕದಂ ತವೆಯಂತೆ ಅಂದ್ರೆ ಕಾದ ಹೆಂಚಿನಂತೆ ಮಾಡುತ್ತದೆ. ಅನೇಕ ಮಕ್ಕಳು ಸತ್ತು ಬೀಳುತ್ತಾರೆ. ಆದ್ದರಿಂದ ಎಲ್ಲಿಯೇ ಇರಿ, ಸೇವೆ ಮಾಡುತ್ತೀರಿ. ನೀವು ಸೇವೆಗಾಗಿ ನಿಮಿತ್ತರಾಗಿದ್ದೀರಿ. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಅಲ್ಲವೇ? ಯಾರು ಹೊರಗಿನವರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾರೆಯೋ ಅವರು ಇಲ್ಲಿನವರಿಗಿಂತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಮಾಯೆಯ ಜೊತೆ ಪೂರ್ಣ ಯುದ್ಧ ನಡೆಯುತ್ತಲೇ ಇರುತ್ತದೆ. ಸೆಕೆಂಡ್ ಬೈ ಸೆಕೆಂಡ್ ಕಲ್ಪದ ಹಿಂದಿನಂತೆ ನಿಮ್ಮ ಪಾತ್ರ ನಡೆಯುತ್ತಾ ಇರುತ್ತದೆ. ನೀವು ಹೇಳುತ್ತೀರಿ, 4990 ವರ್ಷಗಳು ಕಳೆದಿವೆ, ಬಾಕಿ ಇನ್ನು 7-8 ವರ್ಷಗಳಿವೆ. ಇಷ್ಟು ಸಮಯ ಕಳೆದು ಹೋಯಿತು, ಏನೇನಾಗಿದೆ? ಅದು ಸಹ ಬುದ್ಧಿಯಲ್ಲಿದೆ. ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿದೆ. ಹೇಗೆ ಬಾಬಾರವರಲ್ಲಿ ಜ್ಞಾನವಿದೆಯೋ ಈ ದಾದಾರವರಲ್ಲಿಯೂ ಬರಬೇಕು. ಬಾಬಾ ಮಾತನಾಡುತ್ತಾರೆ ಎಂದರೆ ಅವಶ್ಯವಾಗಿ ದಾದಾ ಸಹ ಮಾತನಾಡುತ್ತಿರಬಹುದು. ಮಕ್ಕಳಾದ ನಿಮಗೂ ಗೊತ್ತಿದೆ ಯಾರು ಯಾರು ಒಳ್ಳೆಯ ಸ್ವಚ್ಛ ಹೃದಯದವರಾಗಿದ್ದಾರೆ. ಯಾರು ಸ್ವಚ್ಛ ಹೃದಯದವರಾಗಿದ್ದಾರೆಯೋ ಅವರೇ ಹೃದಯದಲ್ಲಿ ಕುಳಿತಿರುತ್ತಾರೆ. ಅವರಲ್ಲಿ ಉಪ್ಪು ನೀರಿನಂತ ಸ್ವಭಾವವೇ ಇರುವುದಿಲ್ಲ. ಸದಾ ಹರ್ಷಿತರಾಗಿರುತ್ತಾರೆ. ಅವರ ಮೂಡ್ ಎಂದಿಗೂ ಬದಲಾಗುವುದಿಲ್ಲ. ಇಲ್ಲಂತೂ ಬಹಳಷ್ಟು ಜನರ ಮೂಡ್ ಎಷ್ಟೊಂದು ಬದಲಾಗುತ್ತದೆ ಎಂದರೆ ಆ ಮಾತೆ ಕೇಳಬೇಡಿ. ಮಾಯೆ ಆ ಸಮಯದಲ್ಲಿ ಎಲ್ಲರನ್ನೂ ಪಾಪಿಯನ್ನಾಗಿ ಮಾಡಿದೆ. ಪತಿತ ಪಾಪಿಗಳಾಗಿದ್ದಾರೆ ಅಲ್ಲವೇ? ತಮ್ಮನ್ನು ಪಾಪಿ ಎಂದು ಹೇಳಿಕೊಳ್ಳುತ್ತಾರೆ. ಬಾಬಾ ನಮ್ಮಂತಹ ಪತಿತ ಪಾಪಿಗಳನ್ನು ಬಂದು ಪಾವನರನ್ನಾಗಿ ಮಾಡಿ ಎಂದು ಅವರು ಹೇಳುತ್ತಾರೆ. ನಾವು ಸಹ ಪತಿತರಾಗಿದ್ದೇವೆ. ಅವರೇ ಎಲ್ಲರಿಗಿಂತ ಜಾಸ್ತಿ ಅಧಮಗತಿಯಾಗಿದೆ. ಈಗ ಪತಿತ ಪಾವನ ತಂದೆಯನ್ನು ಕರೆದಿದ್ದಾರೆ. ಹೇ ತಂದೆ, ನೀನು ಬಂದು ಮಲಿನವಾದ ಬಟ್ಟೆಯನ್ನು ತೊಳೆಯಿರಿ. ಅಂದ್ರೆ ಮನಸ್ಸೆಂಬ ಕೊಳಕು ಬಟ್ಟೆಯನ್ನ ನೀವು ಸ್ವಚ್ಛ ಮಾಡ್ರಿ ಅಂತ ಕರಿತಾ ಇದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡುತ್ತೀರಿ, ಆಗ ನಿಮ್ಮ ಬಟ್ಟೆಗಳು ಸ್ವಚ್ಛವಾಗುತ್ತವೆ. ನನ್ನ ಶ್ರೀಮತದಂತೆ ನಡೆಯುತ್ತೀರಿ. ನಡೆಯದವರ ಬಟ್ಟೆ ಸ್ವಚ್ಛವಾಗುವುದಿಲ್ಲ. ಅಂದ್ರೆ ತಂದೆಯ ಶ್ರೀಮತದಂತೆ ಯಾರು ನಡೆಯೋದಿಲ್ಲ ಅವರ ಬಟ್ಟೆ ಸ್ವಚ್ಛವಾಗುವುದಿಲ್ಲ. ಆತ್ಮವು ಶುದ್ಧವಾಗುವುದೇ ಇಲ್ಲ. ತಂದೆಯಂತೂ ಹಗಲು ರಾತ್ರಿ ಇದರ ಮೇಲೆಯೇ ಒತ್ತು ಕೊಡುತ್ತಿರುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ನೀವು ಮುಳುಗೇಳುತ್ತೀರಿ. ಎಷ್ಟೆಷ್ಟು ಮೇಲೆ ಏರುತ್ತಾ ಹೋಗುತ್ತೀರೋ ಖುಷಿ ಅಷ್ಟೇ ಜಮವಾಗುತ್ತಾ ಹೋಗುತ್ತದೆ. ಹರ್ಷಿತ ಮುಖವಿರುತ್ತದೆ. ತಂದೆಗೆ ಗೊತ್ತಿದೆ
ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ಮಕ್ಕಳು ಇದ್ದಾರೆ. ಆದರೆ ಆಂತರಿಕ ಸ್ಥಿತಿಯನ್ನು ನೋಡಿದರೆ ಕರಗುತ್ತಿದ್ದಾರೆ. ದೇಹಾಭಿಮಾನದ ಬೆಂಕಿಯಲ್ಲಿ ಉರಿಯುತ್ತಿದ್ದಾರೆ. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈ ಕಾಯಿಲೆ ಎಲ್ಲಿಂದ ಬಂತು ಎಂದು ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ದೇಹಾಭಿಮಾನದಿಂದ ಕಾಯಿಲೆ ಬರುತ್ತದೆ. ಆತ್ಮಾಭಿಮಾನಿಗೆ ಎಂದಿಗೂ ಕಾಯಿಲೆ ಬರುವುದಿಲ್ಲ. ಬಹಳ ಒಳಗೆ ಉರಿಯುತ್ತಿರುತ್ತಾರೆ. ಅಂದ್ರೆ ಆತ್ಮಾಭಿಮಾನಿ ಕೆಟ್ಟ ಗುಣಗಳ ಕಾಯಿಲೆ ಈಗ ಬರೋದಿಲ್ಲ. ತಂದೆಯಂತೂ ಹೇಳುತ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿ ಭವ. ಈ ರೋಗ ಏಕೆ ತಗುಲಿತು ಎಂದು ತಂದೆ ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ಈ ದೇಹಾಭಿಮಾನದ ಕಾಯಿಲೆ ಎಂತಹದ್ದೆಂದರೆ ಆ ಮಾತೆ ಕೇಳಬೇಡಿ. ಯಾರಿಗಾದರೂ ಈ ದೇಹಾಭಿಮಾನದ ಕಾಯಿಲೆ ಅಂಟಿಕೊಂಡರೆ ಏಕದಂ ಉಣ್ಣೆಯಂತೆ ಅಂಟಿಕೊಳ್ಳುತ್ತದೆ. ಅದು ಬಿಡುವುದೇ ಇಲ್ಲ. ಶ್ರೀಮತದಂತೆ ನಡೆಯದೆ ತಮ್ಮ ದೇಹಾಭಿಮಾನದಲ್ಲಿ ನಡೆಯುತ್ತಾರೆ. ಆಗ ಪೆಟ್ಟು ಬಹಳ ಜೋರಾಗಿ ಬೀಳುತ್ತದೆ. ಬಾಬಾರವರ ಬಳಿಯಂತೂ ಎಲ್ಲಾ ಸಮಾಚಾರಗಳು ಬರುತ್ತವೆ. ಹೇಗೆ ಮಕ್ಕಳು ಕೆಳಗೆ ಬಿದ್ದು ಬಿಡುತ್ತಾರೆ ಎಂದು. ಹೇಗೆ ನೋಡಿ, ಚಂದಾ ಮಗುವನ್ನು ಈಗ ಹೇಳುತ್ತಾಳೆ, ಜ್ಞಾನ ಇತ್ಯಾದಿ ಇವೆಲ್ಲವೂ ಸುಳ್ಳು ಕಥೆಗಳು, ಮೋಸದಾಟವಾಗಿದೆ ಎಂದು. ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದಬೇಕು. ನೋಡಿ, ಮಾಯೆಯ ಪೆಟ್ಟು ಎಷ್ಟು ಜೋರಾಗಿ ಬೀಳುತ್ತದೆ. ಸಂಪೂರ್ಣ ಅಂಧಶ್ರದ್ಧೆಯ ಭಕ್ತಿ ಮಾರ್ಗದಲ್ಲಿ ಹೋದರೆ ದೋಣಿಯೇ ಮುಳುಗಿ ಹೋಗುತ್ತದಲ್ಲವೇ. ಅವರು ಹೇಳುತ್ತಾರೆ, ಭಗವಂತನಂತೂ ಸರ್ವವ್ಯಾಪಿಯಾಗಿದ್ದಾನೆ, ನಾನಂತೂ ಇಲ್ಲಿ ಉರುಳಿನಲ್ಲಿ ಸಿಲುಕಿಕೊಂಡಿದ್ದೇನೆ. ಮಾಯೆ ಹೇಗೆ ಮೂಗಿನಿಂದ ಹಿಡಿದು ಕೆಡವಿ ಬಿಡುತ್ತದೆ, ಬುದ್ಧಿಯನ್ನೇ ಸಂಪೂರ್ಣವಾಗಿ ಸಾಯಿಸಿ ಬಿಡುತ್ತದೆ. ಹೀಗೆ ಬಹಳಷ್ಟು ಜನ ಹೊರಡುತ್ತಾರೆ. ಯಾರು ಹೇಳುತ್ತಾರೆ ಜ್ಞಾನ ಏನೂ ಇಲ್ಲ ಎಂದು. ಇಂತಹ ಸಂಶಯ ಬಹಳಷ್ಟು ಜನರಿಗೆ ಬರುತ್ತದೆ. ಯಾವಾಗ ಯಾರಾದರೂ ಬಹಳ ತೊಂದರೆ ಕೊಡುತ್ತಾರೆಯೋ ಆಗ ಮುರುಳಿಯಲ್ಲಿ ಅಂತವರ ಹೆಸರನ್ನು ಹಾಕುತ್ತಾರೆ. ಭಗವಂತನನ್ನು ಕರೆಯುತ್ತಾರೆ, ಹೇ ತಂದೆ, ನೀನು ಬಂದು ನಮ್ಮನ್ನು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನಾಗಿ ಮಾಡು. ಮತ್ತು ನಂತರ ಅವರ ವಿರುದ್ಧವೇ ಹೋದರೆ ಏನಾಗಬಹುದು ಅವರ ಗತಿ? ಏಕದಂ ಕೆಳಗೆ ಬಿದ್ದು ಕಲ್ಲಿನ ಬುದ್ಧಿಯವರಾಗುತ್ತಾರೆ. ಮಕ್ಕಳಿಗೆ ಇಲ್ಲಿ ಹೇಳುತ್ತಾ ಕೂರುತ್ತಾ ಇದೇ ಖುಷಿ ಇರಬೇಕು. ವಿದ್ಯಾರ್ಥಿಗಳ ಜೀವನ ಅತ್ಯುತ್ತಮ ಜೀವನ ಆಗಿದೆ. ತಂದೆ ಹೇಳುತ್ತಾರೆ, ಇದಲ್ಲದೆ ಬೇರೆ ಯಾವುದಾದರೂ ಶಿಕ್ಷಣ ಶ್ರೇಷ್ಠವಾಗಿದೆಯೇ? ದಿ ಬೆಸ್ಟ್ ಎಂದು, ಇದಕ್ಕಿಂತ ಅತ್ಯುತ್ತಮವಾದದ್ದು ಬೇರೆ ಇಲ್ಲ. ಇದೇ ಶ್ರೇಷ್ಠ ಆಗಿದೆ. 21 ಜನ್ಮಗಳ ಫಲವನ್ನು ತಂದೆ ಕೊಡುತ್ತಾರೆ. ಹಾಗಾದರೆ ಇಂತಹ ಶಿಕ್ಷಣದಲ್ಲಿ ಎಷ್ಟು ಗಮನ ಕೊಡಬೇಕು? ಕೆಲವರಂತೂ ಸಂಪೂರ್ಣವಾಗಿ ಗಮನವನ್ನೇ ಕೊಡುವುದಿಲ್ಲ. ಮಾಯೆ ಮೂಗು ಕಿವಿಯನ್ನು ಕತ್ತರಿಸಿ ಬಿಡುತ್ತದೆ. ತಂದೆ ಸ್ವತಃ ಹೇಳುತ್ತಾರೆ, ಅರ್ಧ ಕಲ್ಪ ಇವರ ರಾಜ್ಯ ನಡೆಯುತ್ತದೆ. ಹಾಗಾಗಿ ಎಷ್ಟೊಂದು ಹಿಡಿದುಕೊಳ್ಳುತ್ತದೆ ಎಂದರೆ ಆ ಮಾತೆ ಕೇಳಬೇಡಿ. ಆದ್ದರಿಂದ ತಂದೆ ಹೇಳುತ್ತಾರೆ, ಬಹಳ ಎಚ್ಚರಿಕೆಯಿಂದ ಇರಿ, ಒಬ್ಬರಿಗೊಬ್ಬರು ಎಚ್ಚರಿಸುತ್ತೀರಿ. ಶಿವ ಬಾಬಾರವರನ್ನು ನೆನಪು ಮಾಡಿರಿ. ಇಲ್ಲದಿದ್ದರೆ ಮಾಯೆ ಕಿವಿ ಮೂಗನ್ನು ಕತ್ತರಿಸಿ ಬಿಡುತ್ತದೆ. ನಂತರ ಯಾವುದೇ ಕೆಲಸಕ್ಕೂ ಬಾರದವರಾಗುತ್ತೀರಿ. ಬಹಳಷ್ಟು ಜನ ತಿಳಿದುಕೊಳ್ಳುತ್ತಾರೆ, ನಾವು ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆಯುವುದು ಅಸಾಧ್ಯವಾಗಿದೆ. ಇದಕ್ಕಾಗಿ ಪುರುಷಾರ್ಥ ಮಾಡುವುದು ವ್ಯರ್ಥವಾಗಿದೆ. ಅವರು ಸುಸ್ತಾಗಿ ಹೋಗುತ್ತಾರೆ. ಮಾಯೆಯಿಂದ ಸೋತು ಬಿಡುತ್ತಾರೆ. ಏಕದಂ ಕೆಸರಿನಲ್ಲಿ ಹೋಗಿ ಬೀಳುತ್ತಾರೆ. ಸೇವೆಯ ಬದಲಿಗೆ ಡಿಸ್ಸರ್ವಿಸ್ ಮಾಡುವವರು ಬಹಳ ಜನರಿದ್ದಾರೆ. ಪ್ರತಿಯೊಂದು ಸೆಂಟರ್ನಲ್ಲಿಯೂ ಇಂತಹವರು ಇರುತ್ತಾರೆ. ನೋಡಿ, ನಮ್ಮ ಬುದ್ಧಿ ಕೆಡುತ್ತಿದೆ ಎಂದರೆ ತಿಳಿದುಕೊಳ್ಳಬೇಕು, ಮಾಯೆ ನಮ್ಮನ್ನು ಮೂಗಿನಿಂದ ಹಿಡಿದಿದೆ ಎಂದು. ನೆನಪಿನ ಯಾತ್ರೆಯಲ್ಲಿ ಬಹಳ ಶಕ್ತಿ ಇದೆ, ಬಹಳ ಖುಷಿ ತುಂಬಿದೆ. ಖುಷಿಯಂತ ಪೌಷ್ಟಿಕ ಆಹಾರ ಬೇರೊಂದಿಲ್ಲ ಎಂದು ಹೇಳುತ್ತಾರೆ. ಅಂಗಡಿಯಲ್ಲಿ ಗ್ರಾಹಕರು ಬರುತ್ತಲೇ ಇರುತ್ತಾರೆ. ಸಂಪಾದನೆ ಆಗುತ್ತಾ ಇದ್ದರೆ ಅವರಿಗೆ ಎಂದಿಗೂ ಆಯಾಸವಾಗುವುದಿಲ್ಲ, ಹಸಿವಿನಿಂದ ಸಾಯುವುದಿಲ್ಲ, ಬಹಳ ಖುಷಿಯಲ್ಲಿರುತ್ತಾರೆ. ನಿಮಗೂ ಸಹ ಅಪಾರವಾದ ಲೆಕ್ಕವಿಲ್ಲದಷ್ಟು ಹಣ ಸಿಗುತ್ತದೆ. ನಿಮಗಂತೂ ಬಹಳ ಖುಷಿ ಇರಬೇಕು. ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು. ನಮ್ಮ ನಡವಳಿಕೆ ದೈವಿ ನಡವಳಿಕೆಯಾಗಿದೆಯೇ ಅಥವಾ ಹಸುರಿ ನಡವಳಿಕೆಯಾಗಿದೆಯೇ ಎಂದು. ಸಮಯ ಬಹಳ ಸ್ವಲ್ಪವಿದೆ. ಅಕಾಲ ಮೃತ್ಯುವಿನದು ಸಹ ರೇಸ್ ಇದೆ. ಆಕ್ಸಿಡೆಂಟ್ ಇತ್ಯಾದಿ ನೋಡಿ ಎಷ್ಟಾಗುತ್ತವೆ. ತಮೋ ಪ್ರಧಾನ ಬುದ್ಧಿಯಾಗುತ್ತದೆ. ಮಳೆ ಜೋರಾಗಿ ಬಿದ್ದರೆ ಅದನ್ನು ಸಹ ನೈಸರ್ಗಿಕ ಆಕ್ಸಿಡೆಂಟ್ ಎಂದು ಹೇಳುತ್ತಾರೆ, ಅಂದ್ರೆ ಪ್ರಾಕೃತಿಕ ವಿಕೋಪ ಎಂದು ಹೇಳುತ್ತಾರೆ.
ಸಾವು ಎದುರಿಗೆ ಬಂದು ನಿಂತರೆ ಬಂತು ಬರೆಯುತ್ತಾರೇನೋ ಸಹ ಮತ್ತು ತಿಳಿದುಕೊಳ್ಳುತ್ತಾರೆ. ಅಟಮಿಕ್ ಬಾಂಬ್ಸ್ಗಳ ಯುದ್ಧ ತಕ್ಷಣ ಶುರುವಾಗುತ್ತದೆ. ಇಂತಹ ಭಯಾನಕ ಕೆಲಸ ಮಾಡುತ್ತಾರೆ. ತೊಂದರೆ ಕೊಟ್ಟರೆ ನಂತರ ಯುದ್ಧವೂ ಶುರುವಾಗುತ್ತದಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಮಾಯಾ ಜೀತ್ ಭವ. ಎಲ್ಲರೂ ಸದಾ ಖುಷಿಯಾಗಿರುತ್ತೀರೋ ಅಥವಾ ಒಮ್ಮೊಮ್ಮೆ ಖುಷಿಯ ಖಜಾನೆಯನ್ನು ಮಾಯೆ ಕಸಿದುಕೊಂಡು ಹೋಗುತ್ತದೆಯೋ? ಮಾಯೆಯ ಗೇಟ್ ಮುಚ್ಚಿದೆಯೋ ಅಥವಾ ತೆರೆದಿದೆಯೋ? ಈಗ ಗೇಟ್ಗೆ ಬಹಳ ಚೆನ್ನಾಗಿ ಡಬಲ್ ಲಾಕ್ ಹಾಕಿರಿ. ಸಿಂಗಲ್ ಲಾಕ್ ಅನ್ನು ಸಹ ಮಾಯೆ ತೆಗೆದು ಒಳಗೆ ಬಂದು ಬಿಡುತ್ತದೆ. ಡಬಲ್ ಲಾಕ್ ಅರ್ಥಾತ್ ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿರಿ. ಒಂದು ವೇಳೆ ಕೇವಲ ನೆನಪಿನಲ್ಲಿದ್ದು ಸೇವೆಯಲ್ಲಿ ಇಲ್ಲದಿದ್ದರೂ ಮಾಯೆ ಬಂದು ಬಿಡುತ್ತದೆ. ಡಬಲ್ ಲಾಕ್ ನಲ್ಲಿ ಮಾಯೆ ಒಳಗೆ ಬರುವುದಿಲ್ಲ. ಬಾಗಿಲು ತಟ್ಟುತ್ತದೆ, ಒಳಗೆ ಬರುವುದಿಲ್ಲ, ಅರ್ಥಾತ್ ದಾಳಿ ಮಾಡುವುದಿಲ್ಲ. ಮನ್ಸಾ ಸೇವೆಯು ಬಹಳಷ್ಟಿದೆ. ತಮ್ಮ ವೃತ್ತಿಯಿಂದ ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.